ಹಾಯ್ ದೋಸ್ತರ ಟಗರು ಪ್ರೇಮಿ ಟಗರು ಮಾಲಕರಿಗೆ ನಮಸ್ಕಾರ ಅಣ್ಣಾರು ಏನಪ್ಪ ಅಂದ್ರೆ ಅಣ್ಣಾರು ನೋಡ್ರಿ ನೀವು ಮರಿಗಳನ್ನ ಪ್ಲಾಸ್ಟಿಕ್ ತಿಂತಾವಲ್ಲಣ್ಣ ಪ್ಲಾಸ್ಟಿಕ್ ತಿಂದಾಗ ಏನು ಮಾಡ್ಬೇಕಂದ್ರೆ ರೀ ಸೂಜ್ಕಲ್ ಇರೋದನ್ನ ಅದನ್ನೇ ಮಾಡ್ಬೇಕಂದ್ರೆ ರೀ ನೀರಿನಾಗ ಕಲಿಸಿ ಅವಕ್ಕೆ ಕುಡಿಸ್ಬೇಕೇನ ಅದನ್ನೇ ಮಾಡ್ಬೇಕ್ರಿ ನೀರಿನಾಗ ಹಿಡ್ದೋಣ ನೀರಿನಾಗ ಇಟ್ಟು ಒಂದು ಅರ್ಧ ತಾಸು ಬಿಟ್ಟು ಆಮೇಲೆ ಇವಕ್ಕೆ ಟಗರು ಮರಿಗಳು ಕುಡಿಸೋದೇನ ಅಂತಂದ್ರೆ ಕಾದಾಟ ಮರಿಗಳು ತಿಂತಾವ್ರಿ ಮತ್ತು ಕುರಿಗಳು ಬಾತದವ್ರಿ ಅದನ್ನ ಅಂದ್ರೆ ಕುರಿಗಾರಗಳು ನೋಡ್ರಿ ಅಂದ್ರೆ ಕುರಿ ಬಿಟ್ಕೊಂಡು ಇರ್ತಾರೆ ಅವಾಗ ಪ್ಲಾಸ್ಟಿಕ್ ತಿಂತಾವ್ರಿ ನೋಡ್ಬೋದು ನೀವನ್ನ ಅವಾಗೇನ ಈ ಥರ ಮಾಡ್ರನ ಎಲ್ಲ ಪ್ರತಿ ಕುರಿಗಾರಿಗೂ ಶೇರ್ ಮಾಡಿರಿ, ಪ್ರತಿ ಟಗರು ಪ್ರೇಮಿಗಳಿಗೆ ಶೇರ್ ಮಾಡ್ರಣ, ಆದಷ್ಟು ರೀ ಕುರಿಗಾರಿಗೆ ಶೇರ್ ಮಾಡ್ರಣ ಅದನ್ನು. ಎದಕ್ಕಂದ್ರೆ ಅವ ಭಾಳ ಜಾಸ್ತಿ ತಿಂತಾವ್ರಿ. ಇವೇನು ಮನ್ಯಾಗ ಇರ್ತಾವಲ್ಲ ಟಗರು ಮರಿಗಳು ರೀ, ಇವು ತಿನ್ನಂಗಿಲ್ಲ ರೀ. ಆದ್ರೆ ಕುರಿಗಳು ಮಾತ್ರ ನಕ್ಕಿ ತಿಂತಾವ್ರಿ ಭಾಳ ರೀ. ಅದಕ್ಕೆ ರೀ ಆದಷ್ಟು ರೀ ನಮ್ಗೆ ಅನುಭವ ಆಗೈತಿರದ ಅದಕ್ಕೆ ನಾವು ಕುಡಿಸಿದ್ರಿ. ಆದರೂ ಸಹ ಅವೇನ ಹುಚ್ಚ ಹೋದ್ ಬಂದುಬಿಡ್ತಿರದ. ಅಂದ್ರೆ ಸುಜ್ಕಲ್ ಏನು ಮಾಡಿದ್ರಿ ಪ್ಲಾಸ್ಟಿಕ್ ಜಕ್ಕೋ ಹೋಯ್ತಿರದ, ಪ್ಲಾಸ್ಟಿಕ್ ಜಕ್ಕೊಂದ ಹುಚ್ಚ ಒಳಗೆ ಪಾರಾದ ಬರ್ತರದ. ಸ್ವಲ್ಪ ರೀ ದಿನ ಆಟ್ರಿ ಒಂದು ಕಂಟಿನ್ಯೂ ಒಂದು 3 ದಿನ ಕುಡಿಸ್ರಿ ನೀವು ನೀರು ಸುಜ್ಕಲ್ಗೆ ಹಾಕಿರಿ. ಸೂಜಿಕಲ್ ನೋಡ್ರಿ, ಸೂಜಿಕಲ್ ರೀ ನಮ್ಮ ಕಡೆ ರೀ ಸೂಜಿಕಲ್ ಅಂತಾರೆ. ನಿಮ್ಮ ಕಡೆ ಏನಂತಾರೆ ಅನ್ನೋದು ಸ್ವಲ್ಪ ಕಮೆಂಟ್ ಮೂಲಕ ತಿಳಿಸ್ರಿ. ಅದನ್ನೇನು ಮಾಡ್ಬೇಕಂದ್ರೆ ನೀವು ಟಗರು ಮರಿಗೆ ನೀರನ್ನೇ ಹಾಕಿ ಕುದಿಸ್ಬೇಕು ರೀ. ಕುದಿಸಿ ಅಲ್ರಿ ಕಲಿಸಿ ಕುಡಿಸ್ಬೇಕು ನೋಡ್ರಿ, ಕುದಿಸಿ ಅದು ಕುಡಿಸ್ಬೇಡ್ರಿ. ನೋಡ್ಬೋದು ನೀವೇನ ಆದಷ್ಟು ರೀ ಪ್ರತಿಯೊಬ್ಬರಿಗೆ ಶೇರ್ ಮಾಡಿರಿ, ಫಾಲೋ ಮಾಡ್ರಣ್ಣ ಇಂಥ ವಿಡಿಯೋಗಳಿಗಾಗಿ. ಆದಷ್ಟು ನೋಡಿರಿ, ಆದಷ್ಟು ಇಂಥ ವಿಡಿಯೋಗಳು ನಮಗೂ ಮಾಡೋಕ್ಕೆ ಅನುಕೂಲ ಆಕೈತೆ ರೀ. ಆದಷ್ಟು ರೀ ನೋಡ್ಬೋದು ನೀವೇನ ಸೂಜಿಕಲ್ಲೇನ ಆ ನೀರನ್ನೇ ಹಾಕಿ ಕುಡಿಸ್ಬೇಕು ನೋಡ್ರಿ. ಅವಕ್ಕೆ ನೋಡ್ಬೋದು ನೀವೇನ ನಾವು ಯಾವ ಥರ ನೋಡ್ಬೋದು ನೀವೇ ನಮ್ಮ ಟಗರು ಮರಿಗಳು ರೀ.